ಬಿಸಿ ಇದ್ದೀರಾ? ಇಲ್ಲ ಪರವಾಗಿಲ್ಲ, ಹೇಳಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಅದು ನೀವು ಮಾಡ್ತಿರೋದು ನಿಮ್ಗೆ ಸರಿ ಅಂತ ಅನಿಸ್ತಿದ್ಯಾ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಸುಧಾ ಮತ್ತೆ ಸೃಜನ್ ಅವ್ರ ಬಗ್ಗೆ. ಅವ್ರ ಬಗ್ಗೆನಾ? ಏನಾಯ್ತು? ನೋಡಿ, ನಾನು ಅವ್ರ ಹೆಸರು ಹೇಳಿದ್ರು ನಿಮ್ಗೆ ಆ ಯೋಚನೆ ಬಂದಿಲ್ಲ. ಗೌತಮರೇ, ನೀವು ಅಶ್ವಿನಿಗೆ ಮಹಿಮಾಗೆ ಒಂದೊಂದು ಮನೆ ಕೊಟ್ಟಿದ್ದೀರಾ. ಅವ್ರಿಗೆ ಅಗತ್ಯ ಇಲ್ಲದೆ ಇದ್ರು ನಿಮ್ ಕಡೆಯಿಂದ ಮದುವೆ ಗಿಫ್ಟು ಅಂತ ಕೊಟ್ಟಿದ್ದೀರಾ. ಬಟ್ ಸುಧಾ ಮತ್ತೆ ಸೃಜನ್ಗೆ ನನಗೆ ಗೊತ್ತು, ಸುಧಾಗೆ ನೀವು ಆಸ್ತಿಯಲ್ಲಿ ಭಾಗ ಕೊಡ್ತಿರ್ಬೇಕಾದ್ರೆ ಅವಳು ಬೇಡ ಅಂತ ಹೇಳಿದ್ಲು. ಬಟ್ ಅವ್ರದ್ದು ಅಂತ ಹೇಳ್ಕೊಳಕ್ಕೆ ಅವ್ರ ಹತ್ರ ಏನಿದೆ? ಏನೂ ಇಲ್ಲ. ಸೊ ಅವ್ರಿಗೊಂದು ಮನೆ ಮಾಡ್ಕೊಡ್ಬೇಕು, ಅದು ನಿಮ್ ಡ್ಯೂಟಿ ಅಲ್ವಾ? ಡ್ಯೂಟಿನೇ. ಬಟ್ ಎಷ್ಟು ವರ್ಷ ಆದ್ಮೇಲೆ ನನ್ನ ತಂಗಿ ನಂಗೆ ಸಿಕ್ಕಿದಾಳೆ. ಈಗ ಅವ್ರಿಗೆ ಅಂತ ಒಂದು ಸಪ್ರೇಟ್ ಮನೆ ಮಾಡ್ಬಿಟ್ಟು ನಾನು ಅವಳನ್ನು ದೂರ ಕಳಿಸ್ಬೇಕಾ? ಅವೆಲ್ಲ ಆಗಲ್ಲ ರೀ. ಅವಳು ನನ್ನ ತಂಗಿ, ಅವಳು ಇಲ್ಲೇ ಇರಬೇಕು, ನನ್ನ ಕಣ್ಮುಂದೆನೇ ಇರಬೇಕು, ನನಗೆ ಬೇಕು ಅಂದಾಗ ಸಿಗಬೇಕು. ಅವಳನ್ನು ದೂರ ಮಾಡೋದು ನನಗೆ ಇಷ್ಟ ಇಲ್ಲ ರೀ. ನೋ. ಅಲ್ಲ ಗೌತಮರೇ, ನನ್ಗೆ ಅರ್ಥ ಆಗತ್ತೆ. ನಿಮಗೆ ನಿಮ್ ತಂಗಿನ ಬಿಟ್ಟಿರೋದಕ್ಕಾಗಲ್ಲ, ಅವಳಿಗೂ ಅಷ್ಟೇ ನಿಮ್ಮನ್ ಬಿಟ್ಟಿರೋದಕ್ಕಾಗಲ್ಲ. ನನಗೂ ನಿಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತಲ್ಲ. ಬಟ್ ಒಂದ್ಸಲ ಸೃಜನ್ ಅವ್ರ ಪಾಯಿಂಟ್ ಆಫ್ ಇಂದ ಯೋಚನೆ ಮಾಡಿ. ಎಷ್ಟ್ ದಿನ ಅಂತ ತನ್ನ ಮಾವನ ಮನೇಲೆ ಇರ್ತಾರೆ? ಸೃಜನ್ ಅವ್ರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟು, ಸ್ವಾಭಿಮಾನ ಅನ್ನೋದಿರುತ್ತಲ್ವಾ? ನಾನು ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಕರೆಕ್ಟೇ. ಬಟ್ ಸುಜನ್ ಬಗ್ಗೆ ಆ ಥರ ಎಲ್ಲ ಏನೂ ಇಲ್ಲ ರೀ. ಅವನೇನು ಅನ್ಕೊಳಲ್ಲ. ಇನ್ಫ್ಯಾಕ್ಟ್ ಅವನು ನಮ್ಮ ಮನೆಯವನು, ನಮ್ಮವನೇ ಆಗ್ಬಿಟ್ಟಿದ್ದಾನೆ. ನನಗೆ ಪಾರ್ಥನ್ಗಾಗ್ಲಿ ಅವನಿಗಾಗ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ರೀ. ಹೆಸರುಗಷ್ಟೇ ಬಾವ ಬಾಮ ಬಿಟ್ರೆ ಅವನು ನನ್ನ ತಮ್ಮನ ಥರಾನೇ. ಅವನು ನಮ್ಮನ್ನೆಲ್ಲ ಮನೆಯವ್ರ ಥರನೇ ನೋಡ್ತಾನಪ್ಪ. ಮತ್ತೆ ಬೇರೆ ಮನೆ ಯಾಕೆ ಬೇಕಾಗುತ್ತೆ? ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ನಾನು? ಗೌತಮರೇ, ಅವ್ರಿಗೆ ಈಗ ತಾನೇ ಮದುವೆ ಆಗಿದೆ. ಒಂದ್ ಸ್ವಲ್ಪ ಪ್ರೈವಸಿ, ಫ್ರೀಡಮ್ ಅನ್ನೋದು ಬೇಕಲ್ವಾ? ಮತ್ತೆ ಅದೇ ಹೇಳ್ತಾ ಇದ್ದೀರಲ್ರಿ. ನನ್ನ ತಂಗಿ ದೂರ ಮಾಡ್ಬೇಕಾಗಾದ್ರೆ ನಾನೆಲ್ಲಿ ಹಾಗಂದೆ? ಅಲ್ಲ, ನಾನು ಅವ್ರಿಗೆ ಅಬ್ರಾಡ್ ಕಳಿಸಿ ಅಂತ ಹೇಳ್ತಿಲ್ಲ. ಇಲ್ಲೇ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ಮನೆ ನೋಡಿ ಅವ್ರಿರೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಿದ್ದೀನಿ. ಹತ್ತಿರದಲ್ಲೇ ಇದ್ರೆ ಅವ್ರು ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬಹುದು. ನಮಗೂ ಅವ್ರು ನೋಡ್ಬೇಕಂತ ಅನ್ಸಿದ್ರೆ ನಾವು ಹೋಗ್ಬೋದು. ನೋಡಿ, ನಾನು ಹೇಳ್ತಿರೋದಿಷ್ಟೇ. ಸುಧಾ ಮತ್ತೆ ಸೃಜನ್ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅವ್ರದೇ ಆದಂತ ಒಂದು ಮನೆ ಬೇಕು ಅಂತ. ಈಗ ಬೇಡದೇ ಇರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಅವ್ರ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಲಚ್ಚಿ ಬೇರೆ ಇದ್ದಾಳೆ. ನೀವು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಸರಿ ಬಿಡಿ.